ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಕನ್ನಡ ವ್ಲಾಗ್ಸ್. ಇದು ಬಂದು ಮತ್ತೆ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಜಾತ್ರೆ ಇತ್ತು ಶಿವಮೊಗ್ಗದಲ್ಲಿ. ನಮ್ಮ ಅತ್ತೆನೂ ಬರೋಕ್ಕೆ ಹೇಳಿದ್ರು. ಹಾಗೆಯೇ ನಮ್ಮ ತಾಯಿ ಊರಲ್ಲೂ ಕೂಡ ಜಾತ್ರೆ ಇರೋದ್ರಿಂದ ಎರಡನ್ನೂ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಸರಿ ನಾನು ಮತ್ತು ಪಾಪು ಇಬ್ಬರೇ ಹೋಗ್ತಾ ಇರೋದು. ಹಸ್ಬೆಂಡ್ ಬಂದಿಲ್ಲ. ನಮ್ಮ ಅತ್ತೆ ಮನೆಯಿಂದ ನೆಕ್ಸ್ಟು ನಾವು ನಮ್ಮ ಅಮ್ಮ ಮನೆಗೆ ಬಂದು ಜಾತ್ರೆಗೆ ಬಂದಿದ್ವಿ. ನನಗೆ ಶಿವಮೊಗ್ಗದಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಅತ್ತೆ ಮನೆಯಲ್ಲಿ ಮಗು ನೋಡ್ಕೊಳ್ಳೋದೇ ಸರಿ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಬಂದು ಜಾತ್ರೆ ಇತ್ತು ನಮ್ಮಮ್ಮ ಊರಲ್ಲಿದು. ಸೊ ನಾವು ಜಾತ್ರೆಗೆಲ್ಲ ಬಂದಿದ್ವಿ. ಈ ಥರ ಜಾತ್ರೆಯಲ್ಲಿ ರಥ ಎಳಿತಾರೆ. ಇದಕ್ಕೆ ಬಾಳೆಹಣ್ಣು, ಕಾಳುಮೆಣಸು, ಅಕ್ಕಿ ಎಲ್ಲ ತೊಗೊಬಂದು ಮನೆಯಿಂದ ತೇರಿಗೆ ಹಾಕ್ತಾರೆ. ಇದು ಬಂದು ಜಾತ್ರೆಯಲ್ಲಿ ನೆಕ್ಸ್ಟ್ ಡೇನೇ ಇತ್ತು. 2 ದಿನ ನಾವು ಜಾತ್ರೆಗೆ ಹೋಗಿದ್ವಿ. ಸ್ವಲ್ಪನೇ ವೀಡಿಯೋನ ತೊಗೊಂಡಿದ್ದೆ. ನೆಕ್ಸ್ಟು ಜಾತ್ರೆನ ಮುಗಿಸ್ಕೊಂಡು ನಾವು ವಾಪಸ್ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಊರಿಂದ ಬಂದು ನೆಕ್ಸ್ಟ್ ಡೇನೇ ನಮ್ಮ ರಿಲೇಷನಲ್ಲಿ ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ವಿ. ರಿಸೆಪ್ಷನ್ಗೆ ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪನೂ ಬರ್ತಾಯಿದ್ರು. ನಮ್ಮ ಆಂಟಿ ಚಿಕ್ಕಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮತ್ತು ಅವ್ರ ಭಾವ, ಅವರು ಬರ್ತಾಯಿದ್ರು. ನಮ್ಮ ಆಂಟಿಯವರು ಬರ್ತಾಯಿದ್ರು, ಅದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ವಿ ಇಲ್ಲೇ. ಇವಾಗ ಊಟನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬಾವಣ ಹೇಳು ಕಾವ್ಯಾಗ ಹೇಳ್ದ ಇಲ್ಲಿ ಹೋಗ್ತೀನಿ ಅಂತ ಹೇಳು ಅವ್ರಿಗೆ. ಹೆಂಗ ಎಷ್ಟು ಟೈಮ್ ಎಷ್ಟು ಬಾವಾ? ಆತನ ಕರಿ ಮಾಮ ಅಂತ ಮಾಮ ಬನ್ರಿ ಬೇಗ. ಮಾಮ ಬರ್ರಿ ಬೇಗ ಕರಿ ಬೇಗ ಬನ್ರಿ ಕೊಡ್ತೀನಿ ಮಾಮ ಬಾ. ನಾನು ಮಾಡ್ತೀನಿ. ಕುಚ್ಚು ಬರ್ರಿ ಬಾವಾ ಕರಿತವ್ರೆ ಮಾಮ ಬಾ ಕುಚ್ಚ ಅಂತ. ಅತ್ತೆ ಕರಿ ಅತ್ತೆ ಕುತ್ಕೋನು ಕರಿ ಮಾಮನ್ ಕರಿ ಟೈಮ್ ಆಯ್ತು. ಕುತ್ಕೋಬೇಕಂತೆ. ಸರಿ ಬನ್ನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.